ಅಮ್ಮ ತಾಯಿ ಚಾಮುಂಡಿ ನನಗೆ ಸಹಾಯ ಮಾಡಬೇಕು, ನನ್ನ ಮಾನ ಕಾಪಾಡಬೇಕು ತಾಯಿ. ಬನ್ರ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಊರಲ್ಲಿರೋ ಪ್ರತಿಯೊಬ್ಬನಿಗೂ ಈ ವಿಷಯ ಗೊತ್ತಾಗಬೇಕು. ಸರಿಯಣ್ಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಮುತ್ತುಗ್ ಮೊದಲು ಈ ವಿಷಯ ಮುಟ್ಬೇಕು. ಅವ್ನು ಏನಾಯ್ತು ಅಂತ ಓಡಾಡ್ಕೊಂಡು ಬರಬೇಕು. ಹಾಗೆ ಮಾಡೋ ಕೆಲಸ ನಿಮ್ದು. ನೀವು ಹೇಳೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಜನ ಸೇರಿರ್ತಾರೆ, ನೋಡ್ತಾ ಇರ್ರಿ. ಏಯ್, ಕುಡ್ದು ಮಲಗ್ಬಿಟ್ಟಿರಾ? ನಮ್ಗೆ ಹೇಳಿ ನೀವೇ ಕುಡ್ದು ಮಲ್ಕೊಬಿಟ್ಟಿರೋಣ. ಇಲ್ಲಿ ದೇವದ ಕೋಟ್ಲೆ ಬೇರೆ ಇದೆ. ಜಿಂಕೆನ ಪಕ್ಕದಲ್ಲಿ ಇಟ್ಕೊಂಡು ಸಿಂಹ ಮಲಗುತ್ತೇನೋ? ಎತ್ರೋ ಗಾಡಿನ. ಡಾರ್ಲಿಂಗ್, ಒಬ್ಳೇ ಇದೆಯಾ? ಅಣ್ಣ ರೆಡಿಯಾಗಿ ಬರ್ತೀನಿ. ಸೀಸೆಯಲ್ಲಿ ನನ್ನ ಬೆಳ್ಳಿ ಕಾಣುವಳು, ಬೆಳ್ಳಿ ಬೆಳ್ಳಿ ಬೆಳ್ಳಿ. ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಆಯಿತು. ಇದೇ ಖುಷಿಗೆ ನಮ್ಮ ಅಣ್ಣಗೊಂದು ಫೋನ್ ಹಾಕ್ಬಿಡೋಣ. ನಂಜುಂಡ ಯಾಕೆ ಫೋನ್ ಮಾಡ್ತಾ ಇದ್ದಾನೆ, ಅದು ಈ ಟೈಮಲ್ಲಿ? ಹಲೋ ಅಣ್ಣ, ನಮ್ಮ ಪ್ಲಾನ್ ಪ್ರಕಾರ ಬೆಳ್ಳಿನ ತೋಟದ ಮನೆ ಕರ್ಕೊಂಬಂದು ಆಯಿತು. ಇವತ್ತೊಂದು ರಾತ್ರಿ ಕಳೆದ್ರೆ ಸಾಕು, ಬೆಳಿಗ್ಗೆ ಊರ್ ಜನರ ಮುಂದೆ ಬೆಳ್ಳಿ ಮರ್ಯಾದೆ ಹೋಗುತ್ತೆ. ನಾಳೆ ಮುತ್ತುನು ಬರ್ತಾನೆ, ಆಮೇಲೆ ನಂದು ಬೆಳಿದು ಪಿಪಿ ಡೋಮ್ ಡೋಮ್ ಪಿಪಿ ಡೋಮ್ ಡೋಮ್. ಆದಷ್ಟು ಬೇಗ ಬಾ ಅಣ್ಣ, ಮರಿಬೇಡ ಅಣ್ಣ. ಅಣ್ಣ, ಅಯ್ಯೋ ಅಳದೋನು, ಬೆಳ್ಳಿನ ಕರ್ಕೊಂಡೋಗಿ ಏನಾರು ಮಾಡಿಬಿಡ್ತಾನೆ. ಅಷ್ಟ ನಾನು ಹೋಗಿ ಕಾಪಾಡಬೇಕು. ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಇವಾಗ.